ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಅಂದರೆ ನಾಳೆ ರಾಜ್ಯಶಾಸ್ತ್ರ ಒಂದು ಪರೀಕ್ಷೆ ನಡೀತಾ ಇದೆ. ಆ ರಾಜ್ಯಶಾಸ್ತ್ರಕ್ಕೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಪ್ರತಿಯೊಂದು ಲೆಸನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ಅನ್ನೋ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಯಾಕಂದರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಆಡಿಯೋ ಮುಖಾಂತರ ಹೆಡ್ಫೋನ್ ಹಾಕ್ಕೊಂಡು ಕೂಡ ಈ ವಿಡಿಯೋವನ್ನು ಕೇಳ್ಕೊಂಡ್ಬಿಟ್ರೆ ನಿಮಗೆ ಪ್ರತಿಯೊಂದು ಪ್ರಶ್ನೆ ಅಥವಾ ಉತ್ತರಗಳು ಮನನವರಿಕೆ ಆಗ್ತದೆ. ಹಾಗೆ ಜೊತೆಗೆ ಸ್ಪೀಡ್ ಆದರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಅಭ್ಯಾಸ ಕೂಡ ಮಾಡಬಹುದು. ಬನ್ನಿ ಹಾಗಾದರೆ ಮೊದಲನೇ ಅಧ್ಯಾಯದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಿಬಿಡ್ತೇನೆ. ನೋಡಿ, ಭಾರತವು ಆಗಸ್ಟ್ 15, 1947 ಸ್ವಾತಂತ್ರ್ಯವಾಯಿತು. ಇಲ್ಲಿ 1 ಮಾರ್ಕ್ಸಿಂದು ಇಷ್ಟು ನಿಮಗೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ರಿ. ಇದು 1 ಮಾರ್ಕ್ಸಿಂದು ಇದರಲ್ಲಿ ಬರ್ತದೆ. ನಿಮಗೆ ಮೊದಲನೆಯ ಪಾಠದಲ್ಲಿ ನಾವು ಡೈರೆಕ್ಟಾಗಿ ಫೋಕಸ್ ಯಾವುದಕ್ಕೆ ಮಾಡೋದಂದರೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ 2 ಮಾರ್ಕ್ಸಿಗೆ ಫೋಕಸ್ ಮಾಡೋಣ. ಬನ್ನಿ, ಇಲ್ಲಿ 1935 ಭಾರತದ ಒಂದು ಸರ್ಕಾರ ಕಾಯ್ದೆ ಇದರ ಬಗ್ಗೆ ನಿಮಗೆ ಕೇಳ್ತಾರೆ. ಓಕೆ, ಇದು ಒಂದು ಪ್ರಶ್ನೆ ಓದ್ಕೊಳ್ರಿ. ನೆಕ್ಸ್ಟ್ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಮೌಂಟ್ ಬ್ಯಾಟನ್ ಯೋಜನೆ ಇದರ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆ ಕೇಳಿದಾಗ ಇಷ್ಟು 8 ಪಾಯಿಂಟ್ಸ್ಗಳು ಅದರಲ್ಲಿ ಕವರ್ ಆಗಬೇಕು. ಆ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೀವು. ಓಕೆ, ನೆಕ್ಸ್ಟು ಇನ್ನೊಂದು ಕೇಳ್ತಾನೆ, ಮಧ್ಯಂತರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ, ಇಷ್ಟು ನೀವು ಓದ್ಕೊಳ್ರಿ. 2ನೇ ಪಾಠದಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನಿಮಗೆ 1 ಮಾರ್ಕ್ಸಿಂದು ಇಷ್ಟು ಬರ್ತದೆ. ಯಾವುದಂದರೆ ಚುನಾವಣೆಯ ಮೂಲ ಪದ ಲ್ಯಾಟಿನ್ ಭಾಷೆಯ ಎಲಿಗೇರ್ ಆ್ಯಂಡ್ ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ ಅಂತ ನಾವು ಹೇಳ್ತೇವೆ. 1980 BJP ಅಸ್ತಿತ್ವಕ್ಕೆ ಬರ್ತದೆ. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ 18 ವರ್ಷ ಆಗಿರಬೇಕಾಗುತ್ತೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದೆ. ಇಷ್ಟು ನೀವು 1 ಮಾರ್ಕ್ಸಿಗೆ ನೀವು ಸ್ಟಡಿ ಮಾಡಿಕೊಳ್ರಿ. ನೆಕ್ಸ್ಟು ಚುನಾವಣೆಗಳ ಬಗ್ಗೆ ಕೇಳಿದಾಗ ವಿವಿಧ ರೀತಿಯ ಚುನಾವಣೆಗಳು ಇರ್ತವೆ. ಪಕ್ಷಗಳು ಯಾವುದಾದ್ರೂ 2 ಕರ್ನಾಟಕದಲ್ಲಿರುವಂತಹ ಚಾಲ್ತಿಯಲ್ಲಿರುವಂಥ ಯಾವುದಾದ್ರೂ 2 ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದಾಗೂ ಕೂಡ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ಚುನಾವಣಾ ಸುಧಾರಣೆಗಳ ಬಗ್ಗೆ ನಿಮಗೆ ಕೇಳ್ತಾರೆ ಕ್ವಶನ್ಸ್. ಕ್ವಶನ್ ಕೇಳಿದಾಗ ಇಷ್ಟು ಪಾಯಿಂಟ್ಸ್ಗಳು ಕವರ್ ಆದರೆ ಆಯಿತು ಈ ಒಂದು ಪಾಠದಲ್ಲಿ. ವಿದ್ಯುನ್ಮಾನ ಮತಯಂತ್ರದ ಬಗ್ಗೆಯೂ ಕೂಡ ನಿಮಗೆ ಒಂದು ಕ್ವಶನ್ಸ್ ಕೇಳ್ತಾರೆ. ಈ ರೀತಿಯಲ್ಲಿ ವಿದ್ಯುನ್ಮಾನ ಮತಯಂತ್ರ EVM ವಿಸ್ತರಿಸಿ ಅಂತಲೂ ಕೇಳ್ಬೋದು ನಿಮಗೆ, ಅದನ್ನು ನೀವು ಬರಿಬೋದು. ನೆಕ್ಸ್ಟು ಅಭ್ಯರ್ಥಿಗಳ ಒಂದು ಇಲ್ಲಿ ಮುಖ್ಯವಾಗಿ ಚುನಾವಣಾ ವಿಧಗಳನ್ನು ಕೂಡ ಅವರು ಕೇಳ್ತಾರೆ. ಈ ಒಂದು 2ನೇ ಲೆಸನಲ್ಲಿ ನೀವು ಪ್ರತ್ಯಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ 5 ಲಕ್ಷಣಗಳು ಬರ್ತದೆ, ಪರೋಕ್ಷ ಚುನಾವಣೆಯಲ್ಲಿ 5 ಲಕ್ಷಣಗಳು ಬರ್ತದೆ. ಇದರಲ್ಲಿ ಇಷ್ಟು. ನೆಕ್ಸ್ಟ್ ಇನ್ನೊಂದು ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ 5 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಇದನ್ನು ಕೂಡ ನೀವು ಓದ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಆಡಳಿತ ಯಂತ್ರ. ಇಲ್ಲಿ 3ನೇ ಅಧ್ಯಾಯದಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇಷ್ಟಿದ್ದಾವೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಇದನ್ನು ಕೇಳ್ಬೋದು ನಿಮಗೆ, IAS ಅನ್ನು ವಿಸ್ತರಿಸಿ, UPSC ವಿಸ್ತರಿಸಿ, KPSC, JPSC ಇವೆಲ್ಲವುಗಳನ್ನು ವಿಸ್ತರಿಸಿ ಅಂತ 1 ಮಾರ್ಕ್ಸಿಗೆ ಕೇಳ್ತಾನೆ. ಅಥವಾ ಹೊಂದಿಸಿ ಬರೆಯರಿಯಲ್ಲೂ ಕೂಡ ನಿಮಗೆ ಕೇಳಬಹುದು. ಇಲ್ಲಿ ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಿ. ಜೊತೆಗೆ ಈ ಒಂದು 3ನೇ ಲೆಸನಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ನಿಮಗೆ. ಈ 9 ಲಕ್ಷಣಗಳನ್ನು ಸರಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ 10 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ನೆಕ್ಸ್ಟು ಅಖಿಲ ಭಾರತ ಸೇವೆಗಳು. ಇವು ಯಾವುದಾದ್ರೂ ಅಖಿಲ ಭಾರತ ಸೇವೆಗಳನ್ನು ಗುರುತಿಸಿ ಹೆಸರಿಸಿ ಅಂದಾಗ ಯಾವುದಾದ್ರೂ 2 ಬರೆದ್ರೆ ಸಾಕು ನೀವು. ನೆಕ್ಸ್ಟು ರಾಜ್ಯ ಸೇವೆ, ಕೇಂದ್ರ ಸೇವೆ ಕೂಡ ಇದ್ದಾವೆ ಇಲ್ಲಿ. ಓಕೆನಾ. ನೆಕ್ಸ್ಟು ಅಧ್ಯಾಯ 4ರಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಇಲ್ಲಿ ಮುಖ್ಯವಾಗಿ ಆಗಸ್ಟ್ 1990 ಮಂಡಲ್ ವರದಿ ಜಾರಿಯಾಗ್ತದೆ. ಮೇ 1 ಕಾರ್ಮಿಕರ ದಿನ. ಇವು ಇಷ್ಟು 1 ಮಾರ್ಕ್ಸಿಂದ ಇಂಪಾರ್ಟೆಂಟ್. ಈ ಒಂದು ಲೆಸನಲ್ಲಿ 1 ಮಾರ್ಕ್ಸಿಗೆ ಇದರಲ್ಲಿ ಕೇಳ್ತಾರೆ. ಇವು ಕೂಡ ತುಂಬ ಇಂಪಾರ್ಟೆಂಟ್, ಓದ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು
ರೈತ ಚಳುವಳಿ ಬಗ್ಗೆ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟು. 4ನೇ ಲೆಸನ್ನಲ್ಲಿ ಈ 2 ಪ್ರಶ್ನೆಗಳು ಹೈಲೈಟ್ ಇದೆ. ಈ 2 ಪ್ರಶ್ನೆಗಳು ಬಂದೇ ಬರ್ತದೆ. ಹಿಂದುಳಿದ ವರ್ಗಗಳ ಚಳುವಳಿಯ ಬಗ್ಗೆ ವಿವರಿಸಿ ಅಥವಾ ಬರೆಯಿರಿ ಅಂತ ಕೇಳಿದಾಗ ನೀವು ಈ 5 ಪಾಯಿಂಟ್ಸ್ಗಳು ನಿಮ್ಮ ಉತ್ತರದಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ರೈತ ಚಳುವಳಿಯ ಬಗ್ಗೆ ವಿವರಿಸಿ ಅಂದಾಗ ಇಲ್ಲಿ ರೈತ ಸಂಪರ್ಕ ಕೇಂದ್ರ ಪ್ರಯೋಜನಗಳು, ಇಷ್ಟು ರಾಜಕೀಯ ಪರಿಣಾಮಗಳು, 5-6 ಪರಿಣಾಮಗಳು ಇದ್ದಾವೆ. ಕಾರಣಗಳು, ಹಾಗಾದರೆ ರೈತ ಚಳುವಳಿ ಮಾಡಲಿಕ್ಕೆ ಏನು ಕಾರಣಗಳಿದ್ದಾವೆ? ಒಂದು ವಂಚಿತ ಭಾವನೆ, ರೈತರ ಸಮಸ್ಯೆಗಳ ಕಡೆಗಣನೆ, ಸಾಲದ ಹೊರೆ, ಈ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳು, ಇವು ಎಷ್ಟು ಬರೆದ್ಬಿಟ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಈ 4ನೇ ಲೆಸನ್ನಲ್ಲಿ ಈ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ, ಮಾನವ ಹಕ್ಕುಗಳ ಚಳುವಳಿ ಅಥವಾ ಪರಿಸರ ಚಳುವಳಿ ಅಂತ ನಿಮಗೆ ಕೇಳ್ತಾರೆ. ಅದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಅವು 2 ಇಂಪಾರ್ಟೆಂಟ್. ನೆಕ್ಸ್ಟು ಕೇಳಿದರೆ ನಿಮಗೆ ಮಹಿಳಾ ಚಳುವಳಿ ಬಗ್ಗೆ ಬರೀಲಿಕ್ಕೆ ಹೇಳ್ಬೋದು. ಮಹಿಳಾ ಚಳುವಳಿ ಬಗ್ಗೆ ಕೇಳಿದರೆ ಇಷ್ಟು ಆನ್ಸರ್ ಇದೆ, ಕರೆಕ್ಟಾಗಿ ಬದುಕೊಳ್ರಿ. ಮಹಿಳಾ ಚಳುವಳಿ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಕ್ವಶನ್ ಇದು. ನೆಕ್ಸ್ಟು ಅಧ್ಯಾಯ 5ರಲ್ಲಿ ರಾಷ್ಟ್ರ ನಿರ್ಮಾಣದ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಇಲ್ಲಿ ನಾನು ಹೇಳಿಕೊಡ್ತೇನೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ, ಇಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕಿರುವಂತಹ ಪ್ರಸ್ತುತವಾಗಿರುವಂತಹ ಒಂದು ಸವಾಲುಗಳೇನು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಇವಾಗ ಈ ಸವಾಲುಗಳನ್ನು ನಾವು ಸರಿಯಾಗಿ ವಿವರಿಸಿಬಿಟ್ರೆ ನಿಮಗೆ 10 ಮಾರ್ಕ್ಸಿಗೂ ಕೂಡ ಕೇಳುವಂಥ ಸಂಭವ ಇದೆ. ಭಾರತದ ಪ್ರಜಾಪ್ರಭುತ್ವಕ್ಕಿರುವ ಸವಾಲುಗಳನ್ನು ಚರ್ಚಿಸಿ, ವಿಶ್ಲೇಷಿಸಿ, ವಿವರಿಸಿ ಅಂತ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಭ್ರಷ್ಟಾಚಾರ, ಭಯೋತ್ಪಾದನೆ, ಇವುಗಳು ಕೂಡ ನಿಮಗೆ ಕೇಳ್ಬೋದು. ಭ್ರಷ್ಟಾಚಾರ ಎಂದರೇನು, ಭಯೋತ್ಪಾದನೆ ಎಂದರೇನು ಅಂತ ನಿಮಗೆ 2 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 1 ಮಾರ್ಕ್ಸಿಗೂ ಕೇಳ್ಬೋದು, ಇವು 2. ನೆಕ್ಸ್ಟ್ ಬಂದುಬಿಟ್ಟು ಅಧ್ಯಾಯ 6 ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಅಂತ 6ನೇ ಲೆಸನ್ನಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ, ಸರ್ಕಾರದ ಗುಣಗಳು, ಸಮ್ಮಿಶ್ರ ಸರ್ಕಾರದ ದೋಷಗಳು, ಇವೆಲ್ಲವುಗಳನ್ನು ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾನೆ. ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆ ಇದು 10 ಮಾರ್ಕ್ಸಿಗೆ. ಅಂದರೆ ಎಷ್ಟನೇ ಲೆಸನ್ ಅಂದರೆ ಅಧ್ಯಾಯ 6 ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಎಂಬ ಲೆಸನ್ನಲ್ಲಿ 10 ಮಾರ್ಕ್ಸಿಗೆ ಇರುವಂತಹ ಪ್ರಶ್ನೆ ಇದು. ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು, ಸಮ್ಮಿಶ್ರ ಸರ್ಕಾರದ ಗುಣಗಳು, ಸಮ್ಮಿಶ್ರ ಸರ್ಕಾರದ ದೋಷಗಳು, ಇದು ತುಂಬ ಇಂಪಾರ್ಟೆಂಟ್. ಸಮ್ಮಿಶ್ರ ಸರ್ಕಾರದಲ್ಲಿ 9 ಪಾಯಿಂಟ್ಸ್ಗಳು, ಇದರಲ್ಲಿ 6, ಇದರಲ್ಲಿ 8 ಪಾಯಿಂಟ್ಸ್ಗಳು, ಎಲ್ಲದರಲ್ಲೂ 5-5 ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಕೂಡಿಸೋಗುತ್ತೆ. ಓಕೆ, ನೆನ್ಪಿಟ್ಕೊಳ್ರಿ, ಇದನ್ನು ಸ್ಕ್ರೀನ್ಶಾಟ್ ಹೊಡೆಯಿರಿ, ಚೆನ್ನಾಗಿ ಸ್ಟಡಿ ಮಾಡಿಕೊಳ್ರಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಅಧ್ಯಾಯ 7ರಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಇಲ್ಲಿ ಏನು ಮಾಡ್ತಾನೆ, 1 ಮಾರ್ಕ್ಸಿಗೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು, ಇಲ್ಲಾಂದರೆ 5 ಮಾರ್ಕ್ಸಿಗೆ ಕೇಳ್ತಾನೆ. ಉದಾರೀಕರಣದ ಪ್ರಾಮುಖ್ಯತೆಗಳೇನು, ಪ್ರಾಮುಖ್ಯತೆಗಳನ್ನು ವಿವರಿಸಿರಿ. ಖಾಸಗೀಕರಣದ ಪ್ರಾಮುಖ್ಯತೆಗಳನ್ನು ವಿವರಿಸಿರಿ, ಜಾಗತೀಕರಣದ ಪ್ರಾಮುಖ್ಯತೆಗಳನ್ನು ವಿವರಿಸಿರಿ ಅಂತ ಈ ರೀತಿಯಲ್ಲಿ ನಿಮಗೆ ಕೇಳ್ತಾರೆ. ಓಕೆನಾ? ಇಲ್ಲಿ ಕೇಳಿದಾಗ ನೀವು ಈ ರೀತಿಯಲ್ಲಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ಗಳನ್ನು ಬರಿಬೇಕಾಗತ್ತೆ. ಓಕೆನಾ? ಇಲ್ಲಿ ನೋಡಿ, ಉದಾರೀಕರಣಕ್ಕೆ 7 ಪಾಯಿಂಟ್ಸ್ಗಳು, ರಾಜಕೀಯ ಪರಿಣಾಮಗಳು 6 ಪಾಯಿಂಟ್ಸ್ಗಳು, 10 ಮಾರ್ಕ್ಸಿಗೂ ಕೇಳ್ಬೋದು, 5 ಮಾರ್ಕ್ಸಿಗೂ ಕೇಳ್ಬೋದು. ಇದು ಕೂಡ ತುಂಬ ಇಂಪಾರ್ಟೆಂಟು. ಅಧ್ಯಾಯ 7ರಲ್ಲಿ ವೆರಿ ಇಂಪಾರ್ಟೆಂಟು. ಅಧ್ಯಾಯ 6ರಲ್ಲಿ ಅದು ಇಂಪಾರ್ಟೆಂಟ್, ಆದರೆ ಅಧ್ಯಾಯ 7ರಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಇದು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕೊನೆಯ ಒಂದು ಲೆಸನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆಯಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಮೂಲ ಪರಿಕಲ್ಪನೆಗಳು, ಭಾರತ, ASEAN ಇವೆಲ್ಲಕ್ಕಿಂತ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆ. 5 ಮಾರ್ಕ್ಸಿಗೂ ಕೇಳ್ಬೋದು, 1 ಮಾರ್ಕ್ಸಿಗೂ ಕೂಡ ಕೇಳ್ಬೋದು. ಭಾರತ ಮತ್ತು ಬ್ರಿಕ್ಸ್ ನಡುವಿನ ಸಂಬಂಧ ಹೇಗಿದೆ ಅನ್ನೋದು ಕೂಡ ಕೇಳ್ತಾರೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ. ಇದರಲ್ಲಿ 1 ಮಾರ್ಕ್ಸಿಂದ ಇಷ್ಟು ಕೊಟ್ಟಿದ್ದೇನೆ. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗಿದ್ದಾವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಸ್ಟಡಿ ಮಾಡಿ. ಇಷ್ಟು ನೀವು ಸ್ಟಡಿ ಮಾಡಿದರೆ ಸಾಕು, ಆಲ್ಮೋಸ್ಟ್ ಅಬೌವ್ 60 ಮಾರ್ಕ್ಸ್ ತೊಗೊಳ್ತೀರಾ. ಇವು ಬಿಟ್ಟು ಬೇರೆ ಯಾವುದೂ ಬರೋದಿಲ್ಲ.
ಭಾಗ 1 ಕೂಡ ನಂದು ಬಿಟ್ಟಿದ್ದೀನಿ, ಭಾಗ 2 ವಿಡಿಯೋ ಇದೆ, ಭಾಗ 3 ಭಾಗ ಇದು 3 ಭಾಗದಲ್ಲಿರುವಂಥ ಪ್ರಶ್ನೆಗಳನ್ನು ನೀವು ರಿಕವರಿ ಮಾಡ್ಕೊಳ್ರಿ, ಸ್ಟಡಿ ಮಾಡ್ಕೊಳ್ರಿ. ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಪಿಕ್ಸ್ ಬರುವಂಥ ಪ್ರಶ್ನೆಗಳು ಇವು ಬಿಟ್ಟು ಬೇರೆ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಬೋರ್ಡ್ ಪರೀಕ್ಷೆಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಒಂದು ಚಾನಲನ್ನು ಮುಗಿಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು.